ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಮೈಸೂರು ಪಾಕ್ ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಈ ತರ ಮೆಜರ್ಮೆಂಟ್ ಕಪ್ ಅನ್ನು ತಗೊಂಡಿದ್ದೀನಿ. ಇದರಿಂದಾನೇ ಎಲ್ಲ ತಗೊಂಡಿರೋದು. 1 ಕಪ್ ಬೇಸನ್ ತಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತಗೊಂಡಿದ್ದೀನಿ, 1 ಕಪ್ ಎಣ್ಣೆ ತಗೊಂಡಿದ್ದೀನಿ, ಅರ್ಧ ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ, 3/4 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. ಅದೇ ತರ ಒಂದು ಚುಟಕಿಯಷ್ಟು ಏಲಕ್ಕಿ ಪೌಡರ್ ಅನ್ನು ತಗೊಂಡಿದ್ದೀನಿ. ಈ ತರ ಪ್ಯಾನ್ ಅನ್ನೋದು ಇಟ್ಕೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಇದು ಕೆಟ್ಟೋಗೋ ಚಾನ್ಸಸ್ ಇದೆ. ನಾನು ತುಂಬಾ ಸಲ ಮಾಡಿ ಟ್ರೈ ಮಾಡಿದ ಬಳಕೆ ನಿಮಗೆ ಹೇಳ್ತಾ ಇರೋದು. ಈ ತರ ಸಕ್ಕರೆ ಅನ್ನೋದು ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ಬಿಟ್ಟು ನೀರು ಹಾಕೋಬೇಕು. ಈ ತರ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಲೇಮ್ ಅನ್ನೋದು ದಪ್ಪನೇ ಇರಲಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತುಂಬಾ ಸಲ ಟ್ರೈ ಮಾಡಿದ್ದೀನಿ. ಒಂದು 4 ಸಲ ಕೆಟ್ಟೋಗಿದೆ. ಆದ ನಂತರನೇ ನನಗೆ ಕರೆಕ್ಟ್ ಆಗಿ ಬರ್ತಾ ಇರೋದು. ಈಗ ನಾನು ಅದೇ ತರ ಇನ್ನೊಂದು ಪಾತ್ರೆ ಅನ್ನೋದು ಇಟ್ಕೊಂಡಿದ್ದೀನಿ ನೋಡಿ ಸೈಡ್ ಅಲ್ಲಿ. ಅದರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಅವೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಫ್ಲೇಮ್ ಅನ್ನೋದು ಮೀಡಿಯಂ ನಲ್ಲಿ ಇಟ್ಕೊಂಡ್ಬಿಡೋಣ ತುಪ್ಪದ್ದು. ಈಗ ನಾನು ಈ ಕಡೆ ಅನ್ನೋದು ಸಕ್ಕರೆ ಪಾಕ ಅನ್ನೋದು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ತರ ಕುದಿ ಬರ್ತಾ ಇದೆ ನೋಡಿ. ಇದನ್ನ ಪಾಕ ತರ ಆಗ್ಬೇಕು. ನಾನು ನಿಮ್ಗೆ ತೋರಿಸ್ತೀನಿ. ಒನ್ ಟೈಮ್ ಮಾಡ್ಕೊಳ್ಳಿ. ಬೇಕರಿ ಸ್ಟೈಲ್ ಪ್ಲೇನೇ ಆಗುತ್ತೆ ಇದು. ತುಂಬಾ ಟೇಸ್ಟ್ ಬರುತ್ತೆ. ನೀವು ಹೊರಗಿನ ತಂದ್ಕೊಂಡು ತಿನ್ನೋದೇ ಮರ್ತೋಗ್ಬಿಡ್ತೀರಾ ಒನ್ ಟೈಮ್ ಮಾಡ್ಕೊಂಡ್ರೆ. ಈಗ ಆಗಿದೇನು ಚೆಕ್ ಮಾಡಿ ನೋಡೋಣ. ಈ ತರ ಸ್ಟೀಲ್ದು ಒಂದು ಪಾತ್ರೆ ತಗೊಳ್ಳೋಣ. 1 ಡ್ರಾಪ್ ಹಾಕಿ ನೋಡ್ಬೇಕು. ಹೀಗೆ ಮಾಡಿದ ತಕ್ಷಣ ಕೆಳಗಡೆ ಜಲ್ದಿ ಬರುತ್ತೆ ನೋಡಿ. ಹಾಗೆ ಬರಬಾರ್ದು ಅದನ್ನ. ಈಗ ಇನ್ನೂ ಕಲ್ಸ್ಕೋಬೇಕು. ಇದು ಆಗಿಲ್ಲ. ಈಗ ಮತ್ತೆ ನೋಡೋಣ. ಮತ್ತೊಂದು ಟೈಮ್ ಚೆಕ್ ಮಾಡೋಣ. ನೋಡಿ ಈಗ ಬರ್ತಾ ಇಲ್ಲ ನೋಡಿ. ಈಗ ರೆಡಿ ಆಗಿದೆ. ಇದನ್ನ ಫ್ಲೇಮ್ ಅನ್ನೋದು ಬಂದ್ ಮಾಡ್ಬಿಡೋಣ. ಇಬ್ರು ಇದ್ರೆ ಕಂಟಿನ್ಯೂ ಮಾಡ್ಕೋಬಹುದು. ಒಬ್ಬರೇ ಮಾಡ್ತಾ ಇದೀರ ಅಂದ್ರೆ ನೀವು ಫ್ಲೇಮ್ ಅನ್ನೋದು ಬಂದ್ ಮಾಡ್ಬಿಡ್ಬೇಕು. ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಅಷ್ಟನ್ನು ಒಮ್ಮೆ ಹಾಕ್ಬೇಡ್ರಿ, ಗಂಟು ಅನ್ನೋದು ಕಟ್ತದ. ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಗ್ಯಾಸ್ ಅನ್ನು ಬಂದ್ ಮಾಡ್ಬಿಟ್ಟು ಚೆನ್ನಾಗಿ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಅನ್ನೋದು ಹಚ್ಬಿಟ್ಟು ಸಣ್ಣ ಫ್ಲೇಮ್ ಮೇಲೆ ಕಲ್ಸ್ಕೊತಿರೋಣ. ಈಗ ನಾನು ಬೇಕಿಂಗ್ ಪೌಡರ್ ಅನ್ನೋದು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಇಲ್ಲ. 1/4 ಚಮಚದಷ್ಟೇ ಹಾಕಬೇಕು. ಈಗ ಇಲಾಚಿ ಕೂಡ ಸೇರಿಸ್ತಾ ಇದ್ದೀನಿ, 1 ಚಿಟಿಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮೂತ್ ಆಗುತ್ತೆ. ಹಾಗಾಗಿ ನಾನು ಬೇಕಿಂಗ್ ಪೌಡರ್ ಅನ್ನೋದು ಸೇರಿಸ್ತಾ ಇದ್ದೀನಿ. ನೋಡಿ ಈ ತರ ಬಬಲ್ಸ್ ಬರಬೇಕು. ಈಗ ನಾನು ಆ ಕಡೆ ತುಪ್ಪದ್ದು ಮತ್ತೆ ಎಣ್ಣೆದ್ದು ಏನಿದೆ ಅಲ್ಲ ಅದನ್ನ ಫ್ಲೇಮ್ ಅನ್ನೋದು ಜಾಸ್ತಿ ಮಾಡ್ತಾ ಇದ್ದೀನಿ ಗ್ಯಾಸ್. ನಾನು ಈ ತರ ಸೌಟನ್ನು ತಗೊಂಡಿದ್ದೀನಿ. ಅದರಿಂದ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ತುಪ್ಪದ ಎಣ್ಣೆದ್ದು ಮಿಕ್ಸರ್ ಏನಿದೆ ಅಲ್ಲ ಅದು ತುಂಬಾ ಗರಂ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ. ಈ ತರ ಕಲ್ಸ್ಕೋಬೇಕು. ಇದೇ ತರ ಪ್ರೊಸೀಜರ್ ಎಲ್ಲಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ನಾವು ಕಲ್ಸ್ಕೊತಾ ಇರ್ಬೇಕು. ಈ ತರ ಹಾಕೋಬೇಕು, ಕಲ್ಸ್ಕೋಬೇಕು. ಫಾಸ್ಟ್ ಆಗಿ ಕಲ್ಸ್ಕೋಬೇಕು, ಇಲ್ಲ ಅಂದ್ರೆ ಮೇಲ್ಗಡೆ ಪದರ ಎಲ್ಲ ಹೊತ್ತೋಗ್ಬಿಡುತ್ತೆ. ಈ ತರ ಕೊನೆದೆಲ್ಲ ಬಿಡಿಸ್ಕೊತಾ ಕಲ್ಸ್ಕೋಬೇಕು. ತುಪ್ಪ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ತದ. ನೋಡಿ ಇದೇ ತರ ಕಲ್ಸ್ಬೇಕು. ಎಷ್ಟು ಗರಂ ಆಗಿದೆ ನೀವೇ ನೋಡ್ಬೋದು. ನೋಡಿ ಅಬ್ಸರ್ವ್ ಮಾಡ್ಕೊತಾ ಇದೆ ತುಪ್ಪ ಅನ್ನೋದು. ನೋಡಿ ರೆಡಿ ಆಗಿದೆ. ತುಪ್ಪ ಅನ್ನೋದು ಸಪ್ರೇಟ್ ಆಗ್ತಾ ಇದೆ.
ಸಪ್ರೇಟ್ ಆಗಿದೆ ನೋಡಿ ತುಪ್ಪ ಅನ್ನೋದು. ಈ ತರ ಆಗ್ಬೇಕು. ಈಗ ನಾವು ಇನ್ನೊಂದು ಪಾತ್ರೆಯನ್ನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಎಣ್ಣೆಯಿಂದಾದ್ರೂ ತುಪ್ಪದಿಂದಾದ್ರೂ ಗ್ರೀಸ್ ಮಾಡ್ಕೋಬೇಕು. ಈ ತರ ಪಾತ್ರೆನೇ ತಗೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾವೀಗ ಇದನ್ನ ಆ ಪಾತ್ರೆಗೆ ಸೇರಿಸ್ಬಿಡೋಣ. ನೋಡಿ ಈ ತರ ಎಲ್ಲಾನು ನಾನು ಆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಲೆವೆಲ್ ಮಾಡ್ಕೋಬೇಕು ಈ ತರ. ನೋಡಿ ಈ ತರ ಆಗಿದೆ. ಈಗ ನಾವ್ ಇದನ್ನ ಗರಂ ಇದ್ದಾಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇದು ಆಗಂಗಿಲ್ಲ, ಆಮೇಲೆ ಕಟ್ ಆಗೋದಿಲ್ಲ. ಈ ತರ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನೀಗ ಕಟ್ ಮಾಡ್ಕೊಂಡಿದೀನಿ. ಒಂದು ಅರ್ಧ ತಾಸವರೆಗೂ ನಾನು ತಣ್ಣಗಾಗಕ್ ಬಿಡ್ತೀನಿ ನೋಡಿ. ಈಗ ತಣ್ಣಗಾಗಿದೆ. ಇದನ್ನ ನಾವು ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಈ ತರ ಇದ್ ಮಾಡ್ಕೊಂಡು ತೆಕ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಿ. ನಾವೀಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಲೇಯರ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ನಡುವೆ ಎಲ್ಲ ಗೋಲ್ಡನ್ ಕಲರ್ನಾಗ ಬಂದಿದೆ ನೋಡಿ. ಬ್ರೌನ್ ಆಗಿದೆ, ಸೇಮ್ ಹೊರಗಿನ ತಂದಂಗೆ ಆಗಿದೆ ನೋಡಿ. ನೀವು ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ ಹೇಗಾಗಿದೆ ಅನ್ನೋದು ನಮಗೆ ಕಮೆಂಟ್ಸ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.